ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ಮೈಸೂರು ಸಿಟಿ ಸೆಂಟ್ರಿಂದ 40ನೇ ಕಿಲೋಮೀಟ್ರ್ ಬಸ್ ರೋಡ್ಗೆ, ಟಾರ್ ರೋಡ್ಗೆ ಅಡ್ಜಸೆಂಟ್ 3 ಎಕರೆ 30 ಗುಂಟೆ 3.25 ಎಕರೆ ಇದೆ ನೋಡಿ. ಇದೇ ಜಮೀನು ಸುತ್ತಮುತ್ತ ಎಲ್ಲ ತೋಟ ಮಾಡ್ಕೊಂಡಿದ್ದಾರೆ ಜನ. ರೆಡ್ ಸಾಯಿಲ್ ಮತ್ತು ಗ್ರೌಂಡ್ ವಾಟರ್ ಚೆನ್ನಾಗಿದೆ ಇಲ್ಲಿ. ಇದ್ರದ್ದು ಬೆಲೆ ಹೇಳ್ತಾರೆ 32 ಲಕ್ಷ ರೂಪಾಯಿ ಒಂದು ಎಕರೆಗೆ, 32 ಲ್ಯಾಕ್ ಪರ್ ಎಕರ್. ಕ್ಲಿಯರ್ ಟೈಟ್ಲ್ ಇದೆ. ಬೆಳಗ್ಗೆ ಬಂದರೆ ಸಂಜೆ ರಿಜಿಸ್ಟರ್ ಮಾಡ್ಕೊಂಡು ಹೋಗ್ಬೋದು, ಆ ಥರ ಕ್ಲಿಯರ್ ಟೈಟ್ಲ್ ಇದೆ. ಜನರಲ್ ಕ್ಯಾಟಗಿರಿ, ಒಕ್ಕಲ್ಗೌಡರು, ನೋಡಿ. ಫಾರ್ಮ್ ಹೌಸ್ ಮಾಡೋಕ್ಕೆ ಆಗಲಿ, ವ್ಯವಸಾಯ ಮಾಡೋಕ್ಕಾಗಲಿ ಎಲ್ಲದಕ್ಕೂ ನಡೀತಿದೆ. ಯಾಕಂದರೆ ಇದರಲ್ಲಿ ಕಲ್ಲು ಬೇರೆ ಇಲ್ಲ, ಬರೀ ಮಣ್ಣೇ ಇರೋದು. ಈ ಸ್ಟೋನ್ ಇರುತ್ತಲ್ಲ, ಆ ಥರದ್ದು ಸ್ಟೋನ್ ಇಲ್ಲ, ಚೆನ್ನಾಗಿದೆ ಮಣ್ಣು. ಇದು ಉಳುಮೆ ಇನ್ನೂ ಮಾಡಿಲ್ಲ, ಸ್ವಲ್ಪ ಟ್ರಾಕ್ಟ್ರ್ ಓಡಿಸಿದ್ದಾರೆ. ಇದ್ರ ಮೇಲೆ ರೋಟ್ರಿ ಓಡಿಸ್ಬೇಕು. ಈ ಉಂಡೆ ಕಾಣ್ತಾ ಇದೆಯಲ್ಲ, ಇದರಲ್ಲಿ ಹೊಡೆದೋಗ್ಬೇಕು. ಸ್ವಲ್ಪ ಮಳೆ ಬಿದ್ದುಬಿಟ್ಟಿದೆ, ಅದಕ್ಕೆ 2 ದಿನ ಹೋಗಲಿ ಅಂತ ಹೇಳಿದ್ದಾರೆ. ನೀವು ಬಂದು ನೋಡೋ ತನಕ ನೀಟಾಗಿರ್ತದೆ ನೋಡಿ. 40 ಕಿಲೋಮೀಟ್ರ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಕಮ್ಮಿ ರೇಟಲ್ಲಿ ಕೇಳ್ತಾರಲ್ಲ ಜನ, ಅದಕ್ಕೋಸ್ಕರ ಹೇಳ್ತಾರದು. ಬೆಂಗಳೂರವರು ಬರಬೇಕು ಅಂದರೆ ಮಳವಳ್ಳಿ ಮುಖಾಂತರ ಬಂದರೆ ಹತ್ತಿರ ಆಯ್ತದೆ ಅವ್ರಿಗೆ. ಮೈಸೂರಿಗೆ ಬರಬೇಕು ಅಂತ ಏನಿಲ್ಲ. ಮಳವಳ್ಳಿ ಮುಖಾಂತರ ಬನ್ನೂರು ರೋಡ್ ಕಡೆ ಬಂದು ಬರ್ಬೋದು. 3.25 ಎಕರೆ, 32 ಲಕ್ಷ, ಮೈಸೂರಿಂದ 40 ಕಿಲೋಮೀಟ್ರ್. ರೆಡ್ ಸಾಯಿಲ್ ಇದೆ, ಜನರಲ್ ಕ್ಯಾಟಗಿರಿ, ಕ್ಲಿಯರ್ ಟೈಟ್ಲಲ್ಲಿ ಬೆಳಗ್ಗೆ ಬಂದರೆ ಸಂಜೆ ರಿಜಿಸ್ಟರ್ ಮಾಡ್ಕೊಂಡು ಹೋಗ್ಬೋದು. ಈ ಥರದ್ದು ಸುಮಾರು ಲ್ಯಾಂಡ್ಸ್ ಇದೆ. ಶ್ರೀರಂಗಪಟ್ಟಣ ಕಡೆ ಇದೆ, ನಂಜನಗೂಡು ರೋಡ್ ಇದೆ. ಆಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋ ದೊಡ್ಡ ಇನ್ವೆಸ್ಟ್ಮೆಂಟ್ ಏನಾರು ಹೈಸ್ಕೂಲ್, ಕಾಲೇಜ್, ಚೌಲ್ಟ್ರಿ ಏನಾರು ಮಾಡ್ತೀವಿ ಅಂತಂದರೆ ಆ ಥರದ್ದು ಬೇಕಾದ್ರೆ ಕಡಿಮೆ ರೇಟಲ್ಲೇ ಇದೆ ಸುಮಾರು ಲ್ಯಾಂಡ್ಸ್. ಬೇಕಾದ್ರೆ ಕಾಲ್ ಮಾಡಿ ನನಗೆ.